ಕೆಲವೊಂದು ಅನಿರೀಕ್ಷಿತ ಭೇಟಿಗಳು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಪರಿಚಿತರಾಗ್ತಾರೆ, ಪರಿಚಿತರು ಗೆಳೆಯರಾಗ್ತಾರೆ, ಗೆಳೆಯರು ಮುಂದೆ ಬಿಟ್ಟಿರಲಾರದಷ್ಟು ಆಪ್ತವಾಗ್ತಾರೆ. ಇಷ್ಟೆಲ್ಲ ಆಗೋದು ಅಷ್ಟು ಸುಲಭನಾ? ಇದು ಯಾವುದೋ ಜನ್ಮದ ಋಣಾನುಬಂಧ ಅಲ್ವಾ ಅಂತ ಕೆಲವೊಮ್ಮೆ ಅನಿಸುತ್ತೆ. ಅಂತಹದ್ದೇ ಒಂದು ಭೇಟಿ ಇಷ್ಟಳ ಬದುಕಿನಲ್ಲಿ. ಅಪರಿಚಿತ ವ್ಯಕ್ತಿಯ ಭೇಟಿ. ಆತ ಲೆಕ್ಚರರ್ ಆಗಿ ಪ್ರವೇಶ ಪಡೆದಿದ್ದಾನೆ. ಮುಂದೆ ಅಭಿನವನ ಪಾತ್ರವೇನು ಇಷ್ಟಳ ಬದುಕಲ್ಲಿ? ಬನ್ನಿ ಕತೆ ಓದೋಣ. ಅಭಿಷ್ಟ. ನಾನು ನಿಮ್ಮ ಪ್ರಭವಿ. ಅಯ್ಯಯ್ಯೋ, ಈ ವಯ್ಯನ ಹೊಸ ಲೆಕ್ಚರರು. ನಾನು ಬೇರೆ ಏನೇನೋ ಮಾತಾಡ್ಬಿಟ್ನಲ್ಲಪ್ಪ. ಈಗೇನು ಮಾಡಲಿ? ಈ ವಯ್ಯನಿಗಿಂತ NSS ಸರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡಲಿ ಈಗ? ಗಣೇಶ, ನಿನ್ನ ಭಕ್ತಿನ ಕಾಪಾಡು ತಂದೆ. ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡಪ್ಪ. ಬೇಕಾದರೆ ಈ ಚತುರ್ಥಿಗೆ ಅರ್ಧ ಗಂಟೆ ಜಾಸ್ತಿ ಉಪವಾಸ ಮಾಡ್ತೀನಿ. ಹೀಗೆ ಸಾಗಿತ್ತು ಇಷ್ಟಳ ಯೋಚನಾ ಲಹರಿ. ಸ್ನೇಹ. ಲೇ ಇಷ್ಟ. ಹಾಂ ಅಂತ ಅವಳ ಮುಖ ನೋಡಿದಳು ಇಷ್ಟ. ನನ್ನನ್ನಲ್ಲ, ಅಲ್ಲಿ ನೋಡು ಎಂದು ಕಣ್ಣಲ್ಲೇ ಸನ್ನೆ ಮಾಡಿದಳು ಸ್ನೇಹ. ಹಲೋ ಮಿಸ್, ಯಾವ ಲೋಕದಲ್ಲಿದ್ದೀರಾ? ನಿಮ್ಮನ್ನೇ ಕರಿತಿರೋದು. ನೀವು ಕಾಲೇಜಲ್ಲಿದ್ದೀರಾ ಅನ್ನೋದಾದರೂ ಗೊತ್ತಿದೆಯಾ? ಇಲ್ಲ ಸರ್. ಹಾಂ, ಹ್ಞೂ ಸರ್ ಎಂದು ತಡಬಡಾಯಿಸುತ್ತಿದ್ದ ಇಷ್ಟಳನ್ನು ನೋಡಿ ಉಕ್ಕಿ ಬಂದ ನಗುವನ್ನು ತಡೆದನು ಅಭಿನವ್. ಯಾಕ್ರಿ, ನನ್ನ ನೋಡಿ ಒಳ್ಳೆ ಸಿಂಹನ ನೋಡಿರೋ ಜಿಂಕೆ ಥರ ಹೆದರ್ಕೋತಿದ್ದೀರಲ್ಲ? ಯಾಕೆ, ಅಷ್ಟು ಭಯಂಕರವಾಗಿದ್ದೀನಾ ನಾನು? ಎಂದನು ಅಭಿನವ್ ಕೆಣಕುವ ರೀತಿಯಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ಅದು ಕಾಮನ್ನಾಗಿ ಅನಿಸಿದರೆ ಇಷ್ಟಳಿಗೆ ಅವನ ಮಾತು ಕೇಳಿ ಉರಿದೋಯ್ತು. ಆದರೂ ಲೆಕ್ಚರರ್ ಅಂತ ತುಟಿ ಕಚ್ಚಿ ಕೋಪ ತಡೆದುಕೊಂಡಳು ಹುಡುಗಿ. ನನ್ನ ಹೆಸರು ಇಷ್ಟ ಅಂತ ಹೇಳಿ ಸುಮ್ಮನೆ ಕುಳಿತು ಬಿಟ್ಟಳು. ಕಾಲೇಜಿಗೆ ಬಂದ ಮೊದಲ ದಿನವೇ ಎಲ್ಲರಿಗೂ ಅಚ್ಚುಮೆಚ್ಚು ಅನಿಸಿಕೊಂಡು ಬಿಟ್ಟ ಅಭಿನವ್. ಆದರೆ ಇಷ್ಟಳನ್ನು ಹೊರತುಪಡಿಸಿ ಅಂದು ಹುಡುಗಿಯರಿಗಂತೂ ಅವನದೇ ಸುದ್ದಿ. ಸ್ನೇಹ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಸ್ನೇಹ. ಅಬ್ಬಾ, ಎಂಥ ಚೆಂದ ಇದ್ದಾರೆ ಅಲ್ವೇನೆ ಹೊಸ ಲೆಕ್ಚರರು. ಏನು ಹೈಟು, ಏನು ಪರ್ಸ್ನಾಲಿಟಿ. ಅಬ್ಬಾ, ಆ ಬಾಂಡ್ಲಿ ಸರ್ನ ನೋಡಿ ನೋಡಿ ಬೇಜಾರಾಗಿತ್ತು. ಇವರು ಬಂದ ಒಂದೇ ದಿನಕ್ಕೆ ನಮ್ಮ ಕ್ಲಾಸ್ ಹುಡುಗಿರೆಲ್ಲ ಫಿದಾ ಆಗಿಬಿಟ್ರು ಅಂತ ಸ್ನೇಹ ಹೇಳ್ತಾ ಇದ್ದರೆ ಇತ್ತ ಇಷ್ಟಾಗೆ ಮೆಣಸಿನಕಾಯಿ ತಿಂದ ಹಾಗೆ ಆಗ್ತಿತ್ತು. ಲೇ ಸಾಕು ನಿಲ್ಸೆ ನಿನ್ನ ಲೆಕ್ಚರರ್ ಪುರಾಣನ. ಏನು ಊರಿಗೆಲ್ಲ ಒಬ್ಬನೇ ಸುಂದರಾಂಗ ಬಂದ್ಬಿಟ್ಲು ಅವನನ್ನು ವರ್ಣನೆ ಮಾಡೋಕ್ಕೆ ಎಂದು ಉರಿದು ಬಿದ್ದಳು ಇಷ್ಟ. ಎಲ್ಲ ಇವಳ ಇಷ್ಟೊತ್ತು ಚೆನ್ನಾಗಿದ್ಲು, ಈಗ ಏನಾಯಿತು ಇವಳಿಗೆ ಅಂದುಕೊಂಡ್ಲು ಸ್ನೇಹ. ಲೇ ಏನೇ ಆಯಿತು ನಿನಗೆ? ಇಷ್ಟೊತ್ತು ಚೆನ್ನಾಗಿದೆಯಲ್ಲ. ಅದು ಅಲ್ಲದೆ ಅವರು ನಮ್ಮ ಲೆಕ್ಚರರ್ ಕಣೆ, ಅವರನ್ನು ಅವನು ಇವನು ಅಂತಿದೆಯಲ್ಲ. ನೀನಾ ಹೀಗೆಲ್ಲ ಮಾತಾಡ್ತಿರೋದು? ನಾನೇ ಏನಾದರೂ ಅಪ್ಪಿ ತಪ್ಪಿ ಲೆಕ್ಚರರ್ಗಳನ್ನ ಬೈದರೆ ನೀನು ಬುದ್ಧಿ ಹೇಳ್ತಿದ್ದೆ, ಅಂಥದ್ರಲ್ಲಿ ನೀನು ಹೀಗೆ ಮಾತಾಡ್ತಿದ್ದೀಯಾ? ಇಷ್ಟೊತ್ತು ಕ್ಯಾಂಟೀನ್ ಹ್ಯಾಂಗ್ ಓವರಲ್ಲಿ ಇದ್ದ ಇಷ್ಟ ಅಭಿನವ್ ಲೆಕ್ಚರರ್ ಅನ್ನೋದನ್ನೇ ಮರೆತಿದ್ದಳು. ಅಯ್ಯೋ ಸಾರಿ ಕಣೆ ಸ್ನೇ, ಏನೋ ಯೋಚನೆಯಲ್ಲಿ ಹಾಗೆಲ್ಲ ಮಾತಾಡಿಬಿಟ್ಟೆ ಎಂದು ಕಿವಿ ಹಿಡಿದು ಕ್ಷಮೆ ಕೇಳಿದಳು ಇಷ್ಟ. ಅದು ಸರಿ, ನಾನು ಆವಾಗಿನಿಂದ ನೋಡ್ತಾ ಇದ್ದೀನಿ. ಸರ್ನ ನೋಡಿ ಯಾಕೆ ಹಾಗೆ ಹೆದರ್ಕೊಂಡೆ? ಅವರು ಮಾತಾಡಿದರೆ ಯಾಕೆ ಗುರ್ರಂತಿದೀಯಾ? ಅದು ಏನಿಲ್ಲ ಬಿಡೆ, ಬಾ ಟೈಮ್ ಆಯಿತು, ಈಗ ಹೋಗೋಣ. ಇವಳ ಮುಖ ನೋಡಿ ಏನೋ ಆಗಿದೆ, ಆದರೆ ಇವಳು ಹೇಳುತ್ತಿಲ್ಲ ಎನ್ನುವುದನ್ನು ತಿಳಿದ ಸ್ನೇಹ ಪಟ್ಟು ಬಿಡಲಿಲ್ಲ. ಲೇ ಇಷ್ಟ, ಇವಾಗೇನು ಹೇಳ್ತೀಯೋ ಇಲ್ವೋ ಎಂದು ಮುಖ ಸಿಂಡರಿಸಿದಳು. ಅಮ್ಮ ತಾಯಿ, ಗೋಳಾಡಬೇಡ, ಇರು ಹೇಳ್ತೀನಿ. ಹ್ಞೂ ಹೇಳು ಅನ್ನುವಂತೆ ಸ್ನೇಹ ಕಣ್ಸನ್ನೆ ಮಾಡಿದಳು. ಅದು ಹ್ಞೂ ಹೇಳೇ ಮಾರಾಯ್ತಿ. ಅದು ನಾನು ಆಗಲೇ ಹೇಳಿದ್ನಲ್ಲ, ಕ್ಯಾಂಟೀನ್ ಹತ್ರ ಯಾವನೋ ಗುಲ್ಡು ನನ್ನ ಮಗ ಸಿಕ್ಕಿದ್ದ ಅಂತ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಹೊಸ ಲೆಕ್ಚರರ್ ಎಂದು ತಲೆ ಕೆಳಗಾಕಿ ನಿಂತಿದ್ದಳು. ಇವಳು ಹೇಳಿದ್ದೆ ತಡ ಸ್ನೇಹಗೆ ತಡೆಯಲಾರದಷ್ಟು ನಗು ಉಕ್ಕಿ ಬಂತು. ಹೊಟ್ಟೆ ಹಿಡಿದು ಸಿಕ್ಕಾಪಟ್ಟೆ ನಗುತ್ತಿದ್ದಳು. ಇವಳ ನಗು ನೋಡಿ ಇಷ್ಟಳಿಗೆ ಸಿಟ್ಟು ಬಂತು. ಲೇ ಸಾಕು ನಿಲ್ಸೆ ಸ್ನೇಹ, ಇದಕ್ಕೆ ನಾನು ನಿನಗೆ ಹೇಳಿರಲಿಲ್ಲ ಎಂದು ಮುಖ ಊದಿಸಿಕೊಂಡಳು ಇಷ್ಟ. ಇಷ್ಟ ಯಾವಾಗಲೂ ಸ್ನೇಹಳನ್ನು ಪ್ರೀತಿಯಿಂದ ಸ್ನೇಹ ಎಂದೇ ಕರೆಯುತ್ತಿದ್ದಳು. ಆದರೆ ಕೋಪ ಬೇಸರ ಆದಾಗ ಮಾತ್ರ ಸ್ನೇಹ ಎನ್ನುತ್ತಿದ್ದಳು. ಅವಳು ಸ್ನೇಹ ಎಂದು ಕರೆದಿದ್ದನ್ನು ಕೇಳಿ, ಓ ಈಗ ಅಮ್ಮವರಿಗೆ ಕೋಪ ಬಂದಿದೆ ಎಂದು ಬರುತ್ತಿದ್ದ ನಗುವನ್ನು ತಡೆದುಕೊಂಡಳು.
ಮುಖ ಊದಿಸಿ ಕೂತ ಇಷ್ಟಳನ್ನು ನೋಡಿ, ಅಯ್ಯೋ ಈಗ ಹೇಗೆ ಸಮಾಧಾನ ಮಾಡಲಿ ಇವಳನ್ನು ಅಂತ ಅವಳ ಹತ್ತಿರ ಹೋಗ್ತಾಳೆ. ಇಶು, ಬೇಜಾರಾಗಬೇಡ ಕಣೆ, ಸಾರಿ. ನೀನು ಸಾರಿ ನನಗೇನು ಬೇಡ, ನೀನೇ ಒಂದು ಪ್ಲೇಟ್ ಪೂರಿ ತಿನ್ನು ಹೋಗು. ಇಶು, ನಿಂಗೆ ಹೇಳೋದೇ ಮರ್ತಿದ್ದೆ, ಅಮ್ಮ ಇವತ್ತು ನಿಂಗೆ ಬರಕ್ಕೆ ಹೇಳಿದಾಳೆ ಕಣೆ, ನಿಂಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡ್ತಾಳಂತೆ, ಅದಕ್ಕೆ ಕರೆದುಕೊಂಡು ಬಾ ಅಂದ್ಲು. ಹೌದಾ? ಚಂದು ಡಾರ್ಲಿಂಗ್ ನನ್ನ ಕರಿತಿದ್ಲಾ? ನಡಿ ಮತ್ತೆ. ಅಷ್ಟೊತ್ತಿಂದ ಬೇಡದೇ ಇರೋದೇ ಹೇಳ್ತಿದೀಯಾ, ಬೇಕಾಗಿರೋದು ಬಿಟ್ಟು ಬಾ ಬೇಗ, ನನ್ನ ಡಾರ್ಲಿಂಗ್ ಕಾಯ್ತಿರ್ತಾಳೆ. ಸ್ನೇಹ, ಅಬ್ಬಾ ಬದುಕಿಕೊಂಡೆ ಇವತ್ತು, ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾನೇ ಬಂತು. ಆದರೆ ಕ್ಯಾರೆಟ್ ಹಲ್ವಾ ಅಂತ ಬೇರೆ ಹೇಳಿದ್ದೀನಿ, ಏನಪ್ಪ ಮಾಡಲಿ? ಇರಲಿ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು, ಆಮೇಲೆ ನೋಡ್ಕೊಳ್ಳೋಣ ಅಂತ ಮನಸ್ಸಿನಲ್ಲೇ ಮಾತಾಡುತ್ತಿದ್ದ ಸ್ನೇಹಳನ್ನು ಇಷ್ಟಳ ಮಾತು ಎಚ್ಚರಿಸಿತು. ಬಾರೆ ಸ್ನೇಹ, ಏನು ಯೋಚನೆ ಮಾಡ್ತಿದೆಯಾ? ಟೈಮ್ ಆಯಿತು, ಆಮೇಲೆ ಆಂಟಿ ಅಂಕಲ್ನ ಮಾತಾಡಿಸ್ಕೊಂಡು FM ಸ್ಟೇಷನ್ಗೆ ಬೇರೆ ಹೋಗಬೇಕು. ಸರಿ ಬಂದೆ ಎಂದು ಸ್ನೇಹಳ ಸ್ಕೂಟಿಯಲ್ಲಿ ಇಬ್ಬರು ಹೋಗುತ್ತಾರೆ. ಸ್ವಲ್ಪ ದೂರ ಹೋದವರು ಟ್ರಾಫಿಕ್ ಜಾಮ್ ಆಗಿರೋದು ನೋಡಿ, ಈ ಬೆಂಗಳೂರಲ್ಲಿ ಇದೊಂದು ಗೋಳು ಅಂತ ಬೈಕೋತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಟಪಾಂಗುಚ್ಚಿ ತಮಟೆ ಸದ್ದು ಕೇಳಿ ತಿರುಗಿ ನೋಡಿದ ಇಷ್ಟಳಿಗೆ ಅವಳ ಫೇವ್ರೇಟ್ ದೇವರು ಗಣಪತಿ ನೋಡಿ, ಲೇ ಸ್ನೇಹ, ಇಲ್ಲೇ ಇರೋ 2 ನಿಮಿಷ ಕಣೆ, ನಮ್ಮ ದೇವ್ರು ಬರ್ತಿದ್ದಾನೆ ಕಣೆ, ಆಮೇಲೆ ಅವನನ್ನು ನೋಡಿ ಮಾತಾಡ್ಸದೆ ಹೋದರೆ ಬೇಜಾರು ಮಾಡ್ಕೋತಾನೆ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಅಂತ ಸ್ನೇಹಳಿಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಓಡಿ ಹೋಗ್ತಾಳೆ. ಲೇ ಇಶು, ಇಶು ಅಂತ ಕರಿತಿದ್ರು, ಅವಳಿಗೆ ಕೇಳೋದೇ ಇಲ್ಲ. ಥೂ ಇವಳಜ್ಜಿ ಅಂತ ಅಲ್ಲೇ ಟ್ರಾಫಿಕ್ ಕ್ಲಿಯರ್ ಆಗಲಿ ಅಂತ ಗಾಡಿ ಮೇಲೆ ಕೂತಿರ್ತಾಳೆ ಸ್ನೇಹ. 10 ನಿಮಿಷ ಆಯಿತು, ಬರಲಿಲ್ಲ. ಕೊನೆಗೆ ಕಾದು ಕಾದು ಅರ್ಧ ಗಂಟೆ ಆಯಿತು. ಟ್ರಾಫಿಕ್ಕೆಲ್ಲ ಕ್ಲಿಯರ್ ಆದರೂ ಬರೋದೇ ಇಲ್ಲ. ಇವಳು ಸ್ವಲ್ಪ ಮುಂದೆ ಬಂದು ಬಿಟ್ಟಿದ್ದಳು. ಎಲ್ಲಪ್ಪ ಇವಳು ಬರಲೇ ಇಲ್ಲ ಅಂತ ಅಲ್ಲೇ ಸ್ವಲ್ಪ ಸೈಡಿಗೆ ಗಾಡಿ ಪಾರ್ಕ್ ಮಾಡಿ ಇಷ್ಟಳನ್ನು ಕರೆಯಲು ಹೋದಳು. ಕರೆಯಲು ಬಂದವಳು ಅಲ್ಲಿನ ದೃಶ್ಯ ನೋಡಿ ಮೂಕ ವಿಸ್ಮಿತಳಾಗಿ ನೋಡುತ್ತಾ ನಿಂತು ಬಿಡುತ್ತಾಳೆ. ಅದು ಗಣೇಶನ ವಿಸರ್ಜನೆ ಮೆರವಣಿಗೆ. ಇಷ್ಟ ಅಲ್ಲಿ ಎಲ್ಲರ ಜೊತೆ ಸೇರಿ ತಾನು ಮೈಮರೆತು ಕುಣಿಯುತ್ತಿರುತ್ತಾಳೆ. ಇಷ್ಟು ತುಂಟಾಟ ಆಡುವ ಹುಡುಗಿ, ಎಲ್ಲರನ್ನೂ ನಕ್ಕು ನಲಿಸುವ, ಪಟಪಟ ಮಾತಾಡುವ, ಎಲ್ಲರ ಜೊತೆ ಬೇಗ ಹೊಂದಿಕೊಳ್ಳುವ ಇವಳು ತನ್ನ ಮನೆಯಲ್ಲಿ ಮಾತ್ರ ಮಹಾಮೌನಿ, ಸಿಡುಕಿ. ಇಶು, ಹೀಗೆ ಇರಲ್ಲ ಕಣೆ ಜೀವನ, ಆದಷ್ಟು ಬೇಗ ಕಟ್ಟಿರುವ ಮೋಡ ಕರಗಿ ತಿಳಿಯಾದ ಆಕಾಶದಂತಾಗಲಿ ನಿನ್ನ ಬದುಕು ಎಂದು ತನ್ನಲ್ಲೇ ಮಾತಾಡಿಕೊಳ್ಳುತ್ತಾಳೆ ಸ್ನೇಹ. ಇದನ್ನೆಲ್ಲ ಗಮನಿಸುತ್ತಿದ್ದ 2 ಕಣ್ಣುಗಳು, ನನ್ನ ಜೀವನದ ಅಮೂಲ್ಯ ರತ್ನ ಇವಳು ಮತ್ತೆ ನನಗೆ ಸಿಗುವಳೆ ಎಂದು ಅಸಮಾಧಾನದ ಉಸಿರು ದೊಬ್ಬಿ ಹೋಗುತ್ತದೆ. ಅಲ್ಲೇ ಸಿಗ್ನಲ್ನಲ್ಲಿ ಗಾಡಿ ನಿಲ್ಲಿಸಿದ ಅಭಿನವ್ ಇಷ್ಟಳನ್ನು ಗಮನಿಸುತ್ತಿದ್ದುದು ಅವಳಿಗೆ ಅರಿವು ಬರುವುದಿಲ್ಲ. ಇಷ್ಟಳನ್ನು ನೋಡಿ, ಎಷ್ಟು ಚೆಂದ ಇವಳು, ತುಂಟ ಹುಡುಗಿ, ಸೋ ಸ್ವೀಟ್ ಆಫ್ ಯು ಎಂದು ನಕ್ಕು ಗಾಡಿ ಮುಂದೆ ಚಲಾಯಿಸುತ್ತಾನೆ. ಅದಾಗಲೇ ಅಭಿಯ ಮನಸ್ಸಲ್ಲಿ ಇಷ್ಟ ಜಾಗ ಪಡೆದುಕೊಂಡಿದ್ದಳು. ಇವಳು ಎಷ್ಟು ಹೊತ್ತಾದರೂ ಬರದೇ ಇದ್ದುದನ್ನು ನೋಡಿದ ಸ್ನೇಹ ಕೊನೆಗೆ ಅವಳೇ ಹೋಗಿ ಇಷ್ಟಳನ್ನು ಎಳೆದುಕೊಂಡು ಬರುತ್ತಾಳೆ. ಲೇ ಸ್ನೇಹ, ಪ್ಲೀಸ್ ಇನ್ನು 5 ನಿಮಿಷ ಕಣೆ ಅಂತ ಇಷ್ಟ ಹೇಳುತ್ತಿದ್ದರೆ ಸ್ನೇಹ ಅವಳ ಕಡೆ ಉರಿಗಣ್ಣಿನಿಂದ ನೋಡಿ, ಎಷ್ಟಾಯಿತು ಗೊತ್ತಾ ಟೈಮು? 10 ನಿಮಿಷ ಅಂತ ಬಂದವಳು ನೀನು, 50 ನಿಮಿಷ ಆಗೋಯ್ತು. ನನಗೂ ಕಾದು ಕಾದು ಸಾಕಾಗಿ ಕೊನೆಗೆ ನಾನೇ ಬಂದೆ, ಬಾರೆ. ಏನು, ಅಷ್ಟೊಂದು ಟೈಮ್ ಆಗೋಯ್ತಾ? ನನಗೆ ಗೊತ್ತೇ ಆಗಲಿಲ್ಲ. ಇಲ್ಲೇ ಇಷ್ಟೊತ್ತಾಯ್ತಲ್ಲ ಇಷ್ಟ, ಇನ್ನು ಎಷ್ಟೊತ್ತಿಗೆ ನಾವು FMಗೆ ಹೋಗೋದು? ಇವತ್ತು ಆಫೀಸ್ಗೆ ಹೋಗೋದು ಕ್ಯಾನ್ಸಲ್, ನಾನು ಆಗಲೇ ಅಂಕಲ್ಗೆ ಕಾಲ್ ಮಾಡಿ ಹೇಳಾಯಿತು ಎನ್ನುತ್ತಾಳೆ ಇಷ್ಟ. ಅಲ್ಲ ಕಣೆ, ಅದು ಯಾವ ಗ್ಯಾಪಲ್ಲಿ ಅಂಕಲ್ಗೆ ಕಾಲ್ ಮಾಡಿದ್ದೆ? ನಾನು ಅಷ್ಟೊತ್ತಿನಿಂದ ನಿನ್ನ ಜೊತೆನೇ ಇದ್ದೆ ತಾನೇ? ನಾವು ಅಂದರೆ ಹಾಗೇನಮ್ಮ, ನೀನು ನನ್ನ ಡಾರ್ಲಿಂಗ್ ನನಗೋಸ್ಕರ ಹಲ್ವಾ ಮಾಡಿದ್ದಾಳೆ ಅಂದಾಗಲೇ ನಾನು ಅಂಕಲ್ಗೆ ಕಾಲ್ ಮಾಡಿಬಿಟ್ಟೆ, ಬರೋಕ್ಕಾಗಲ್ಲ ಇವತ್ತು ಅಂತ. ಹೆಂಗೆ ನಾನು ಅಂತ ಉಬ್ಬು ಕುಣಿಸಿ ಕೇಳುತ್ತಾಳೆ ಇಷ್ಟ. ಏನು ಹಲ್ವಾನ ಎಂದು ಪೆಚ್ಚಾಗುವ ಸರದಿ ಸ್ನೇಹಳದ್ದಾಗಿರುತ್ತದೆ. ಅದೊಂದು ಚೆಂದದ ಮನೆ ಅನ್ನುವುದಕ್ಕಿಂತ ಅರಮನೆ ಎಂದರೆ ಸರಿ ಹೊಂದುತ್ತದೆ ಅನ್ನಿಸುತ್ತದೆ. ಮನೆಯ ಮುಂದೆ ಚಕ್ರವರ್ತಿ ಮ್ಯಾನ್ಷನ್ ಎಂಬ ನಾಮಫಲಕ. ತುಂಬ ಚೆಂದದ ಮನೆಯ ವಿನ್ಯಾಸ ಅದು. ಕಾಂಪೌಂಡ್ ದಾಟಿ ಒಳ ಹೋದರೆ ಯಾವುದೋ ಉದ್ಯಾನವನಕ್ಕೆ ಹೋದ ಅನುಭವ. ಎಡಕ್ಕೆ ಪುಟ್ಟದಾದ ಒಂದು ಕೈತೋಟ, ಅಲ್ಲಿ ಗುಲಾಬಿಯದ್ದೇ ಕಾರುಬಾರು. ದಾಸವಾಳ, ಸೇವಂತಿಗೆ
ಹೀಗೆ ಬಣ್ಣ ಬಣ್ಣದ ಹೂವಿನ ಗಿಡಗಳು. ಮನಸ್ಸಿಗೆ ಕಂಪೆನಿಸಲು ಮಲ್ಲಿಗೆಯ ಗಿಡ ಚಪ್ಪರದಂತೆ ಹಬ್ಬಿಸಿದ್ದರು. ಅದರ ಕೆಳಗೆ ಮನೆ ಮಂದಿಯೆಲ್ಲ ಕುಳಿತುಕೊಳ್ಳಲು ಸಾಕಾಗುವಷ್ಟು ಅಂದದ ಕುಸುರಿಯ ಕಲ್ಲು ಬೆಂಚುಗಳು ಚೆಂದದಿಂದ ಜೋಡಿಸಿದ್ದರು. ಸುತ್ತ ಹಸಿರು ಹಾಸಿದ್ದರು. ಅಲ್ಲಿ 4-5 ಮೊಲದ ಮರಿಗಳು ತಮ್ಮದೇ ಪ್ರಪಂಚದಲ್ಲಿ ಸ್ವಚ್ಛಂದತೆಯಿಂದ ಇದ್ದವು. ಬಲಕ್ಕೆ ಪುಟ್ಟದಾದ ಒಂದು ನೀರಿನ ಕೊಳ, ಅದರಲ್ಲಿ ಈಜುತ್ತಿರುವ ಬಾತುಕೋಳಿಗಳು, ಲವ್ ಬರ್ಡ್ಸ್, ಪಾರಿವಾಳಗಳು. ಹೀಗೆ ಅಲ್ಲಿ ಪ್ರವೇಶ ಆದವರಿಗೆ ಯಾರಿಗೂ ಹೊರಬರಲು ಮನಸ್ಸೇ ಆಗದಂತಿತ್ತು ಆ ಮನೆಯ ಹೊರಾಂಗಣ ಪರಿಸರ. ಹೊರಗೆ ಇಷ್ಟು ಚೆಂದ ಅಂದ ಮೇಲೆ ಇನ್ನು ಒಳಗೆ ಹೇಳಬೇಕೇ? ಬನ್ನಿ ನೋಡೋಣ. ಹಾಗೆ ಚಕ್ರವರ್ತಿ ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಚಕ್ರವರ್ತಿ ಕುಟುಂಬದ ಪರಿಚಯ. ಸುಭಾಷ್ ಚಕ್ರವರ್ತಿ ಆ ಮನೆಯ ಹಿರಿತಲೆ. ಹೆಂಡತಿ ರುಕ್ಮಿಣಿ. ಸುಭಾಷ್ ಮತ್ತು ರುಕ್ಮಿಣಿ ದಂಪತಿಗಳಿಗೆ 3 ಜನ ಮಕ್ಕಳು. ಮೊದಲನೆಯವರು ನಂದನ್ ಚಕ್ರವರ್ತಿ, ಹೆಂಡತಿ ಸುಗಂಧಿ ಚಕ್ರವರ್ತಿ. ಇವರಿಗೆ 3 ಜನ ಮಕ್ಕಳು: ಅಭಿನವ್ ಚಕ್ರವರ್ತಿ, ಅದ್ವಿಕಾ ಚಕ್ರವರ್ತಿ, ಆಲಾಪ್ ಚಕ್ರವರ್ತಿ. ಎರಡನೆಯವರು ನತನ್ ಚಕ್ರವರ್ತಿ, ಹೆಂಡತಿ ಅರುಂಧತಿ ಚಕ್ರವರ್ತಿ. ಇವರಿಗೆ 2 ಹೆಣ್ಣು ಮಕ್ಕಳು: ಅಭಿದ್ಯಾ ಚಕ್ರವರ್ತಿ, ಅತುಲ್ಯ ಚಕ್ರವರ್ತಿ. ಇನ್ನು ಮೂರನೆಯವರು ಸುಹಾಸಿನಿ ಪಾಂಡವ್, ಅಂದರೆ ಸುಭಾಷ್ ಚಕ್ರವರ್ತಿಯವರ ಒಬ್ಬಳೆ ಮಗಳು. ಇವರ ಗಂಡ ಅಶೋಕ್ ಪಾಂಡವ್, ಇವರ ಒಬ್ಬನೇ ಮಗ ಹನೀಶ್ ಪಾಂಡವ್. ವಿಪರ್ಯಾಸ ಎಂದರೆ ಸುಹಾಸಿನಿಯವರಿಗೆ ಮದುವೆಯಾದ ತುಂಬ ವರ್ಷಗಳು ಮಕ್ಕಳಿರುವುದಿಲ್ಲ. ಎಷ್ಟು ಆಸ್ಪತ್ರೆಗಳಿಗೆ ತೋರಿಸಿದರೂ ಪ್ರಯೋಜನವಾಗಲಿಲ್ಲ. ಎಷ್ಟು ದೇವರಿಗೆ ಹರಕೆ ಹೊತ್ತರೂ ಪಾಪ ಆ ದೇವರು ಕಣ್ಬಿಡಲೇ ಇಲ್ಲ. ಅಂದು ಒಂದು ದಿನ ಗಂಡ ಹೆಂಡತಿ ಇಬ್ಬರು ಎಲ್ಲೋ ಹೋಗಿ ಬರುತ್ತಿದ್ದರು. ಗುಡುಗು ಸಿಡಿಲು ಸಹಿತ ಭಾರೀ ಮಳೆ. ಮುಂದೆ ಕಾರು ಚಲಾಯಿಸಲಾರದಷ್ಟು ಮಳೆ ಬಂದ ಕಾರಣ ಅಲ್ಲೇ ಸ್ವಲ್ಪ ಸಮಯ ಕಾರನ್ನು ನಿಲ್ಲಿಸುತ್ತಾರೆ. ಯಾವುದೋ ಎಳೆ ಮಗುವಿನ ಅಳುವಿನ ಶಬ್ದ ಸುಹಾಸಿನಿಯ ಕಿವಿಯ ಮೇಲೆ ಬಿದ್ದೊಡನೆ, ಈ ಅಪರಾತ್ರಿಯಲ್ಲಿ, ಅದು ಈ ಭಯಂಕರ ಮಳೆಯಲ್ಲಿ ಮಗು ಎಲ್ಲಿ ಬರುತ್ತೆ? ಎಲ್ಲೋ ನನ್ನ ಭ್ರಮೆ ಎಂದು ಸುಮ್ಮನಾಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಶೋಕ್ರವರು, ಸುನಿ, ಎಲ್ಲೋ ಮಗು ಅಳುವುದು ಕೇಳಿಸ್ತಿದೆ ಅಲ್ವಾ ಎನ್ನುತ್ತಾರೆ. ಹ್ಞೂನ್ರಿ, ನನಗೂ ಕೇಳಿಸ್ತು. ಇಷ್ಟೊತ್ತಿನಲ್ಲಿ ಇಲ್ಲಿ ಯಾರು ಬರ್ತಾರೆ ಅಂತ ಸುಮ್ಮನೆ ಆದೆ. ಮಗುವಿನ ಅಳು ಇನ್ನೂ ಜೋರಾಗತೊಡಗಿತು. ರೀ, ಬನ್ನಿ, ಯಾವುದೋ ಮಗು ತುಂಬ ಅಳ್ತಿದೆ ನೋಡೋಣ ಎಂದು ಅಳು ಕೇಳಿ ಬಂದ ಕಡೆ ಇಬ್ಬರು ಹೋದರು. ಸ್ವಲ್ಪ ದೂರ ಹೋದಾಗ ತಿಳಿಯಿತು, ಅಲ್ಲಿ ದೇವಸ್ಥಾನದ ಜಗುಲಿಯ ಮೇಲೆ ಯಾವುದೋ ಮಗು ಅಳುತ್ತಿತ್ತು. ಸುಹಾಸಿನಿಗಂತೂ ನೋಡಿ ಕರುಳು ಚುರುಕ್ಕಂತು. ಈ ಗಾಳಿ ಮಳೆಯಲ್ಲಿ, ಈ ರಾತ್ರಿಯಲ್ಲಿ ಯಾವ ಪಾಪಿಗಳು ಇಲ್ಲಿ ತಂದು ಮಲಗಿಸಿದರೋ ಎಂದು ಓಡಿ ಹೋಗಿ ತನ್ನ ಮಡಿಲಿಗೆ ಹಾಕಿಕೊಂಡು ಬೆಚ್ಚಗೆ ಅಪ್ಪಿಕೊಂಡಳು. ಸುತ್ತಮುತ್ತ ಕರೆದರೂ ಒಂದು ನರಪಿಳ್ಳೆಯ ಸುಳಿವು ಸಹ ಇರಲಿಲ್ಲ. ಅಂದಿನಿಂದ ಮಕ್ಕಳಿಲ್ಲದ ತಮಗೆ ದೇವರು ಕೊಟ್ಟ ವರ ಎಂದು ಸುಹಾಸಿನಿ ಮತ್ತು ಅಶೋಕ್ ದಂಪತಿಗಳ ಮುದ್ದಿನ ಕುವರ ಹನೀಶ್ ಆಗಿ ಬೆಳೆದ. ಇದು ಸುಹಾಸಿನಿಯ ಅಪ್ಪ ಅಮ್ಮ ಅಣ್ಣಂದಿರು ಅತ್ತಿಗೆಯಂದಿರಿಗೆ ಬಿಟ್ಟರೆ ಬೇರಾರಿಗೂ, ಮನೆ ಮಕ್ಕಳಿಗೂ ಸಹ ತಿಳಿಯದ ವಿಚಾರವಾಗಿತ್ತು. ಗುಡುಗುಡು ಸೌಂಡ್ ಮಾಡಿಕೊಂಡು ಬಂದ ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಗಾಡಿ ತಿರುಗಿಸುತ್ತಾ ಶಿಳ್ಳೆ ಹೊಡೆಯುತ್ತಾ ಮನೆ ಒಳ ಬಂದ ಅಭಿನವ್. ಏನೋ ಅಣ್ಣ, ಭಾರಿ ಖುಷಿಯಾಗಿದೆಯಾ? ಏನು ಸಮಾಚಾರ? ಕಿಚಾಯಿಸಿದಳು ಅಭಿದ್ಯಾ. ಕಣೆ, ಮತ್ತೆ ನಮ್ಮ ಅಣ್ಣ ನೋಡು, ಹೀರೋ ಥರ ಇದ್ದಾನೆ. ಅದು ಕಾಲೇಜ್ ಬೇರೆ ಫಸ್ಟ್ ಡೇ. ಯಾವುದೋ ಹುಡುಗಿ ಬಿದ್ದಿರಬೇಕು, ಅದಕ್ಕೆ ಈ ಪರಿ ಖುಷಿ. ಜೊತೆ ಸೇರಿದಳು ಅತುಲ್ಯ. ಎಲ್ಲ ಇವರ ನನ್ನನ್ನೇ ಕಿಚಾಯಿಸ್ತೀರಾ ಎಂದು ಇಬ್ಬರ ಕಿವಿ ಹಿಂಡಿದ. ಬಿಡೋ ಅಣ್ಣ, ನೋವಾಗ್ತಿದೆ ಎಂದು ಮುಖ ಕಿವುಚಿದರು. ಅವರ ಮುಖ ನೋಡಿ ತಾನೇ ಬಿಟ್ಟ ಅಭಿನವ. ಮತ್ತೆ ಇನ್ನೇನೋ, ಅಪ್ಪ ಅಷ್ಟು ಹೇಳಿದ್ರು ಕಂಪ್ನಿಗೆ ಹೋಗದೆ ಲೆಕ್ಚರರ್ ಕೆಲಸಕ್ಕೆ ಸೇರಿದ್ಯಾಕೆ ನೀನು? ಒಳ್ಳೊಳ್ಳೆ ಹುಡುಗಿರು ಸಿಗ್ತಾರೆ ಅಂತ ತಾನೇ ಎಂದು ಅದ್ವಿಕಾ ಅಣುಕಿಸಿದಳು. ಎಲ್ಲ ಮಂಗಗಳ 3 ಪ್ಲ್ಯಾನ್ ಮಾಡ್ಕೊಂಡು ಕಿಚಾಯಿಸ್ತಿದ್ದೀರಾ? ನಾ ಬರೋದೇ ಕಾಯ್ತಿದ್ರಿ ಅನಿಸುತ್ತೆ. ಮುಗೀತು ಇವತ್ತು ನನ್ನ ಕತೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಅಭಿನವ್. ಏನ್ರಿ ಅದು ನಿಮ್ಮ ತಲಹರಟೆ? ಬಂದವನನ್ನು ಒಳಗೂ ಬರೋಕ್ಕೆ ಬಿಡ್ದಂಗೆ ಎಂಕ್ವೈರಿ ಮಾಡ್ತಿದ್ದೀರಾ? ಬಿಡ್ರಿ, ಅವನು ಬಂದು ಸ್ವಲ್ಪ ರೆಸ್ಟ್ ಮಾಡಲಿ. ಜೋರು ಧ್ವನಿಯಲ್ಲಿ ಗದರಿದರು ಅಜ್ಜಿ ರುಕ್ಮಿಣಮ್ಮ. ಇವರ ಮಾತು ಕೇಳಿ ಮೂವರು ಸುಮ್ಮನಾದರೆ ಅಭಿನವ್ ಮಾತು ಶುರು ಮಾಡುತ್ತಾನೆ. ಬಿಡು ಅಜ್ಜಿ, ರೇಗಿಸ್ಲಿ, ಇವರಲ್ಲದೆ ಇನ್ಯಾರು ರೇಗಿಸ್ತಾರೆ ನನ್ನ?
ಹ್ಞೂ, ನೀನು ಹೀಗೆ ಹೇಳಿ ಹೇಳಿನೇ ನಿನ್ನ ತಂಗಿಯಂದರನ್ನ ತಲೆ ಮೇಲೆ ಕೂರಿಸ್ಕೊಂಡಿದೀಯಾ ಎಂದು ಸೋಫಾ ಮೇಲೆ ಕೂರುತ್ತಾರೆ. ರುಕ್ಕು ಡಾರ್ಲಿಂಗ್, ಯಾಕೆ ನಿಂಗೆ ಕೋಪ? ಇದೆಲ್ಲ ಸೂಟಾಗಲ್ಲ ನಿಂಗೆ. ನಗು ಡಾರ್ಲಿಂಗ್, ನಗು ಎಂದು ಅಜ್ಜಿಯನ್ನು ನಗಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಅತುಲ್ಯ. ಇವರ ತುಂಟಾಟಗಳಲ್ಲಿ ಬಾಗಿಲಲ್ಲಿ ಬಂದು ನಿಂತಿರುವವರ ಕಡೆ ಯಾರೂ ಗಮನವೇ ಕೊಡುವುದಿಲ್ಲ. ಇವರ ಸಂತೋಷವನ್ನು ನೋಡುತ್ತಿದ್ದ ಎರಡು ಕಣ್ಗಳು ಇವರ ಕುಟುಂಬಕ್ಕೆ ಯಾವುದೇ ಕೆಟ್ಟ ಕಣ್ಣು ತಾಗದಿರಲಿ ಎಂದು ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸುತ್ತಾರೆ. ಆ ಎರಡು ಕಂಗಳು ಯಾರದು? ನೋಡುವ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳು.